ಓಟ್ಚೋರಿ ಅಂತ ಹೇಳ್ತಾರೆ. ನಾನು ಮೊನ್ನೆ ಎಲೆಕ್ಟ್ರಲ್ ರಿಫಾರ್ಮ್ಸ್ ಬಗ್ಗೆ ಮಾತಾಡಬೇಕು ಅಂದಾಗ 2 ದಿನ ಏನು ಡಿಸ್ಕಷನ್ ಇತ್ತು ಆವತ್ತು ಹೇಳಿದ್ದೀನಿ. ಏನಾದರೂ EVM ಮಿಷಿನ್ಗಳಲ್ಲಿ ಅದರಲ್ಲಿ ಇದರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂದರೆ ಆಲ್ರೆಡಿ ಮಾಲೂರು ವಿಧಾನಸಭಾ ಕ್ಷೇತ್ರದ ರೀಕೌಂಟಿಂಗ್ ಬಂದು ಸುಪ್ರೀಂ ಕೋರ್ಟಿಂದ ಬಂದು ರೀಕೌಂಟಿಂಗ್ ಬಂದು ಒಂದು ಓಟು ಹೆಚ್ಚು ಕಡಿಮೆ ಇರಲಿಲ್ಲ. ಸೊ ಎಲ್ಲೂ ಒಂದು ಕಡೆ EVM ಬಗ್ಗೆ ಮತ್ತು ಏನು ಕಾಂಗ್ರೆಸ್ ಅವರು SIR ಬಗ್ಗೆ ಮಾತಾಡ್ತಾರೋ ಇದು ಎಲ್ಲ ಸಾರ್ವಜನಿಕರಿಗೆ ಎಲ್ಲ ಏನೋ ಒಂದು ದಿಕ್ಕು ತಪ್ಪಿಸೋ ರೀತಿಯಲ್ಲಿ ಮಾಡ್ತಾಯಿದ್ದಾರೆ. EVMದು ಇಶ್ಯೂಸ್ ಇಲ್ಲ, SIR ಮತ್ತು ಏನು ತೆಗಿತಾ ಇದ್ದಾರೆ ಅಂದರೆ ಎಲ್ಲಿ ಒಂದು ಕಡೆ ಇನ್ಫಿಲ್ಟ್ರೇಟ್ ಆಗಿ ಬಂದಿದ್ದಾರೋ ಬಾಂಗ್ಲಾದೇಶು ಬೇರೆ ಕಡೆಯಿಂದ ಎಲ್ಲಿ ಬಂದಿದ್ದಾರೋ ಅವ್ರದ್ದು ಮಾಹಿತಿ ತೊಗೊಂಡು ಅವರು ಇಲ್ಲಿ ವೋಟರ್ಸ್ ಇದ್ರಾ ಇಲ್ವಾ, ಅವ್ರ ತಂದೆ ತಾಯಿ ವೋಟರ್ಸ್ ಇದ್ರಾ ಇಲ್ವಾ ಅಂತ ನೋಡಿಕೊಂಡು ಅಂಥವ್ರನ್ನೆಲ್ಲ ವಾಪಸ್ ತೆಗಿತಾರೆ. ಇಷ್ಟು ಮಾತ್ರ ಮಾಡ್ತಾ ಇದ್ದಾರೆ, ಇದು ಬಿಟ್ಟು ಬೇರೆ ಏನೂ ಮಾಡ್ತಾ ಇಲ್ಲ. ಎಲ್ಲಿ ಇವಾಗ ನಮ್ಮ ಕರ್ನಾಟಕ ಮತ್ತು ಇದರಲ್ಲಿ ಎಲ್ಲಿ ನಮ್ಮನ್ನು ಡಿಲೀಟ್ ಮಾಡಿದ್ದಾರೆ? ಯಾರಾದರೂ ಡಿಲೀಷನ್ ಇದೆಯಾ ಇಲ್ಲಿ? ಈ ಕಡೆ ನಮ್ಮ ಜಿಲ್ಲೆಗಳಲ್ಲಿ ಯಾವುದೂ ಇಲ್ಲ. ಎಲ್ಲಿದು ಆಗ್ತಾ ಇದೆ ಅಂದರೆ ಎಲ್ಲಿ ಬಾಂಗ್ಲಾದೇಶ್ ಕಡೆಯಿಂದ ಮತ್ತು ಎಲ್ಲಿ ಇನ್ಫಿಲ್ಟ್ರೇಟ್ ಆಗ್ತಾರೋ ಪಾಕಿಸ್ತಾನ ಕಡೆಯಿಂದ ಎಲ್ಲಿ ಬಂದಿದ್ದಾರೋ ಅದನ್ನು ಮಾತ್ರ ತೆಗೆದಾಕೋಕ್ಕೆ ಈ SIR ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಏನು ಇವಾಗ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿದ್ದಾರೆ, ಜನರು ಒಂದು ವಿಶ್ವಾಸ ಇಟ್ಕೊಂಡು ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಅವರು ಜನಕ್ಕೆ ಸಹಾಯ ಮಾಡಬೇಕು, ಒಳ್ಳೆ ಕೆಲಸಗಳು ಮಾಡಬೇಕು ಅಂತ ಇರಬೇಕು. 5 ಗ್ಯಾರಂಟಿ ಏನು ಕೊಡ್ತಾರೋ ಅದನ್ನೇ ಮುಂದೆ ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ, ಗ್ಯಾರಂಟಿ ಕೊಟ್ಟಿದ್ದೀವಿ, ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಜನಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕು, ಒಂದು ಕಡೆ ರೋಡ್ಸ್ ಆಗಬೇಕು, ಒಂದು ಕಡೆ ಹಾಸ್ಟೆಲ್ ಫೆಸಿಲಿಟೀಸ್ ಏನಿದೆ ಇನ್ನೂ ಚೆನ್ನಾಗಿ ಮಾಡಬೇಕು. ಇಂತಹದ್ದೆಲ್ಲ ನೋಡಬೇಕಾಗುತ್ತೆ ಹೊರತು 5 ಗ್ಯಾರಂಟಿ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅದನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಜೊತೆ ಇವಾಗ ಏನು ನಾನ್ ಸಿ ಎಮ್ ಅಂತ ಏನೋ ಒಂದು ಕಿತ್ತಾಟ ಆಗ್ತಾ ಇದೆಯೋ ಎಲ್ಲ ಒಂದು ಕಡೆ ನಿಲ್ಲಿಸಿ ಸಾರ್ವಜನಿಕರಿಗೆ ಸಹಾಯ ಆಗೋಕ್ಕೆ ಕೆಲಸಗಳು ಮಾಡಬೇಕು ಈ ನಮ್ಮ ರಾಜ್ಯ ಸರ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲೋ ಒಂದು ಕಡೆ ಗ್ಯಾರಂಟಿಗಳು ಒಂದಷ್ಟು ಜನಕ್ಕೆ ಸಹಾಯ ಆಗುತ್ತೆ, ನಾನೇನಿಲ್ಲ ಅನ್ನಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಅದರಿಂದ 56,000 ಕೋಟಿ ಒಂದು ವರ್ಷಕ್ಕೆ ಒಂದು ಕಡೆ ಮೀಸಲಿಡ್ತಾ ಇದ್ದಾರೆ ಅಂದರೆ 56,000 ಕೋಟಿ ಇಟ್ಕೊಂಡು ಎಲ್ಲೋ ಒಂದು ಕಡೆ ಅದರಲ್ಲಿ ಒಂದಷ್ಟು ಭಾಗ ಡೆವಲಪ್ಮೆಂಟ್ ವರ್ಕ್ಸ್ಗೆ ಉಪಯೋಗ ಮಾಡಿದ್ರೆ ಕುಡಿಯೋ ನೀರಿಗೆ ಇನ್ಫ್ರಾಸ್ಟ್ರಕ್ಚರ್, ರೋಡ್ ಇನ್ಫ್ರಾಸ್ಟ್ರಕ್ಚರ್ಸ್ಗೆ ಮತ್ತು ಸಾರ್ವಜನಿಕರಿಗೆ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಎಜುಕೇಷನ್ ಫೆಸಿಲಿಟೀಸು, ಆ ಇನ್ಫ್ರಾಸ್ಟ್ರಕ್ಚರ್, ಸ್ಕೂಲ್ಸು ಮತ್ತು ಕಾಲೇಜಸ್ಸು, ಎಲ್ಲೋ ಒಂದು ಕಡೆ ಹಾಸ್ಟೆಲ್ ಫೆಸಿಲಿಟೀಸು ಇವೆಲ್ಲ ಮಾಡೋಕ್ಕೆ ಹೋದರೆ ಮತ್ತು ರೈತರಿಗೆ ಏನೋ ಒಂದು ಕಬ್ಬು ಬೆಳೆಗಾರದು ಇದು ಬೇಕು ಬಂದರು, ಆಮೇಲೆ ಮಾವು ಬೆಳೆಗಾರದು ಏನು ನಮ್ಮ ಶ್ರೀನಿವಾಸಪುರ ಮತ್ತು ಮುಳಬಾಗಿಲು KGF ಕ್ಷೇತ್ರದಲ್ಲ ಅಂತಹ ಒಂದು ರೈತರಿಗೆ ಸಹಾಯ ಮಾಡೋಕ್ಕೆ ಮುಂದೆ ಬಂದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ನಮ್ಮ ಶಿವರಾಜ್ ಸಿಂಗ್ ಚೌಹಾನ್ ಅವ್ರನ್ನ ಮೊನ್ನೆ 2 ದಿನ ಹಿಂದೆ ಮಾತಾಡಿದಾಗ ನೀವು ಕೇಳಿದ್ದು ₹2, ನಾವು ಅದಕ್ಕೆ ಜೊತೆ ನಾವು ನಮ್ಮ ಕೇಂದ್ರದಿಂದ ₹2 ಕೊಟ್ಟವಪ್ಪ ಅಂತ ಹೇಳಿದ್ರು ಅವರು. ಸೊ ಇಂಥ ಒಂದು ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಕೇಂದ್ರದ ಜೊತೆ ಇನ್ನೂ ಕೂತ್ಕೊಂಡು ಮಾತಾಡಿ ಇಂತಹ ಒಂದು ಪರಿಸ್ಥಿತಿಗಳಲ್ಲಿ ಇಷ್ಟು ಬೇಕು ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರ ಕೊಡೋಕ್ಕೆ ಸಿದ್ಧವಾಗಿದೆ ಅಂತ ಒಂದು ಅನಿಸಿಕೆ ಬಂತು ನನಗೆ. ಅದಕ್ಕೆ ಅಲ್ಲಿ ಯಾವತ್ತು ಕೇಳಿದಾಗ ಯಾಕೆ ಬರೀ ₹2 ಮಾತ್ರ ಕೊಟ್ರಿ ಅಂದರೆ ರಾಜ್ಯ ಸರ್ಕಾರ ₹2 ಕೇಳಿದ್ರು, ಅದಕ್ಕೆ ನಾವು ₹2 ಕೊಟ್ವಿ ಅಂತ ಹೇಳಿದ್ರು. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ಅವತ್ತು ಏನಾಯಿತು ಗೊತ್ತಿಲ್ಲ, ಅರ್ಜೆಂಟಾಗಿ ಆ ಕೆಲಸ ಆಗಿದ್ದಾಯ್ತು. ಅವತ್ತು ಇವರು ಹೋಗಿದ್ದಾರೆ, ಜನವರಿಗೆ ಅದನ್ನು ಇದಾಕ್ಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ಅವರು ಏನು ಹೇಳ್ತಾರೆ ಅದು ನಿಜ ಅನಿಸುತ್ತೆ. ಎಲ್ಲೋ ಇವಾಗ ಸಮೃದ್ಧಿ ಮಂಜುನಾಥ್ ಅವರು ಅದನ್ನೇ ಇದು ಮಾಡಿದ್ದಾರೆ, ಬೇರೆ ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಕೊಡೋದು, ನಮಗೆ 25 ಕೋಟಿ ಕೊಡ್ತಾರೆ ಅಂತ. ಯಾಕೆ ಈ ತಾರತಮ್ಯ? ಇವಾಗ ಎಲ್ಲರನ್ನೂ ಇಡೀ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು ಆಗಿರೋರು. ಸೊ ಎಲ್ಲರೂ MLAಗಳನ್ನು ಹಂಗೆ ನೋಡಬೇಕು ಅಂತ ಇದು ನಾವು ಆಗ್ರಹ ಮಾಡ್ತೀವಿ. ಯಾಕೆ ಆಪೋಸಿಷನ್ ಅವ್ರಿಗೆ ಮಾತ್ರ ಕಡಿಮೆ ಮತ್ತು ರೂಲಿಂಗ್ ಅವ್ರಿಗೆ ಯಾಕೆ ಜಾಸ್ತಿ ಕೊಡ್ತಾರೆ? ಇವಾಗ ಅವರು ಎಲ್ಲೋ ಒಂದು ಕಡೆ ಓಟ್ ಹಾಕಿದಾರಲ್ಲ ಜನಕ್ಕೆ. ಇವಾಗ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿರೋರು ಅವರು ಸಿದ್ದರಾಮಯ್ಯ ಅವರು. ಸೊ ಆದ್ದರಿಂದ ಎಲ್ಲ 224 ಶಾಸಕರಿಗೂ ಒಂದೇ ಮಟ್ಟದಲ್ಲಿ ನೋಡಬೇಕು ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಸರ್, ಘೋಷಣೆ ಮಾಡಿದ್ರು ಇನ್ನೂ ಅನುದಾನ ಬಂದಿಲ್ಲ, ಬರೀ
ಹಾಂ, ಅದೇ 10 ಕೋಟಿ ಏನು ಸುಮಾರು 6 ತಿಂಗಳು ಹಿಂದೆ ಏನು ಇದು ಮಾಡಿದ್ದಾರೆ, ಅದು ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಒಂದು 15-20 ದಿನ ಹಿಂದೆ. ಮೋಸ್ಟ್ಲಿ ಇವಾಗ ಏನು ಬೆಳಗಾಮಲ್ಲಿ ಅಧಿವೇಶನ ನಡೀತಾ ಇದೆಯೋ, ಮೋಸ್ಟ್ಲಿ ಅಲ್ಲಿ ಏನೋ ಇನ್ನು ಸ್ಯಾಂಕ್ಷನ್ ಆಗಿ ಬಂದಿರ್ಬೋದು. ಬಟ್ ಎಲ್ಲೋ ಒಂದು ಕಡೆ ಜನಕ್ಕೆ ಉಪಯೋಗ ಆದಂಗೆ ಕೆಲಸ ಮಾಡಬೇಕು ಅಂತ ಏನು ನಾವು ಕೇಳ್ಕೊಳ್ತೀವಿ. ಅದರಲ್ಲಿ ಶಾಸಕರಾಗಿ ಎಲೆಕ್ಟ್ ಆಗಿ ಬಂದ ಮೇಲೆ ಜನರ ಎಕ್ಸ್ಪೆಕ್ಟೇಷನ್ಸು ಇರುತ್ತೆ. ಸೊ ಅಲ್ಲಿ ಎಲ್ಲೋ ಒಂದು ಕಡೆ ದುಡ್ಡು ಸರ್ಕಾರದಿಂದ ಬರಲಿಲ್ಲ ಅಂದರೆ ಶಾಸಕರಾಗಿ ಏನು ಉಪಯೋಗ ಅಂತ ಅವ್ರಿಗೂ ಒಂಥರ ಬೇಜಾರಾಗುತ್ತಲ್ಲ. ಸೊ ಅದಕ್ಕೆ ಎಲ್ಲೋ ಒಂದು ಕಡೆ ಎಲ್ಲರಿಗೂ ಒಂದೇ ನಿಟ್ಟಿನಲ್ಲಿ ಅನುದಾನ ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ. ಓಟ್ಚೋರಿ ಅಂತ ಹೇಳ್ತಾರೆ. ನಾನು ಮೊನ್ನೆ ಎಲೆಕ್ಟ್ರಲ್ ರಿಫಾರ್ಮ್ಸ್ ಬಗ್ಗೆ ಮಾತಾಡಬೇಕು ಅಂದಾಗ 2 ದಿನ ಏನು ಡಿಸ್ಕಷನ್ ಇತ್ತು ಆವತ್ತು ಹೇಳಿದ್ದೀನಿ. ಏನಾದರೂ EVM ಮಿಷಿನ್ಗಳಲ್ಲಿ ಅದರಲ್ಲಿ ಇದರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂದರೆ, ಆಲ್ರೆಡಿ ಮಾಲೂರು ವಿಧಾನಸಭಾ ಕ್ಷೇತ್ರದ ರೀಕೌಂಟಿಂಗ್ ಬಂದು ಸುಪ್ರೀಂ ಕೋರ್ಟಿಂದ ಬಂದು ರೀಕೌಂಟಿಂಗ್ ಬಂದು 1 ವೋಟು ಹೆಚ್ಚು ಕಡಿಮೆ ಇರಲಿಲ್ಲ. ಸೊ ಎಲ್ಲೂ ಒಂದು ಕಡೆ EVM ಬಗ್ಗೆ ಮತ್ತು ಏನು ಕಾಂಗ್ರೆಸ್ ಅವರು SIR ಬಗ್ಗೆ ಮಾತಾಡ್ತಾರೋ, ಇದು ಎಲ್ಲ ಸಾರ್ವಜನಿಕರಿಗೆ ಎಲ್ಲ ಏನೋ ಒಂದು ದಿಕ್ಕು ತಪ್ಪಿಸೋ ರೀತಿಯಲ್ಲಿ ಮಾಡ್ತಾಯಿದ್ದಾರೆ. EVMದು ಇಶ್ಯೂಸ್ ಇಲ್ಲ, SIR ಮತ್ತು ಏನು ತೆಗಿತಾ ಇದ್ದಾರೆ ಅಂದರೆ, ಎಲ್ಲಿ ಒಂದು ಕಡೆ ಇನ್ಫಿಲ್ಟ್ರೇಟ್ ಆಗಿ ಬಂದಿದ್ದಾರೋ ಬಾಂಗ್ಲಾದೇಶು ಬೇರೆ ಕಡೆಯಿಂದ ಎಲ್ಲಿ ಬಂದಿದ್ದಾರೋ ಅವ್ರದ್ದು ಮಾಹಿತಿ ತೊಗೊಂಡು ಅವರು ಇಲ್ಲಿ ವೋಟರ್ಸ್ ಇದ್ರಾ ಇಲ್ವಾ, ಅವ್ರ ತಂದೆ ತಾಯಿ ವೋಟರ್ಸ್ ಇದ್ರಾ ಇಲ್ವಾ ಅಂತ ನೋಡಿಕೊಂಡು ಅಂಥವ್ರನ್ನೆಲ್ಲ ವಾಪಸ್ ತೆಗಿತಾರೆ. ಇಷ್ಟು ಮಾತ್ರ ಮಾಡ್ತಾ ಇದ್ದಾರೆ, ಇದು ಬಿಟ್ಟು ಬೇರೆ ಏನೂ ಮಾಡ್ತಾ ಇಲ್ಲ. ಎಲ್ಲಿ ಇವಾಗ ನಮ್ಮ ಕರ್ನಾಟಕ ಮತ್ತು ಇದರಲ್ಲಿ ಎಲ್ಲಿ ನಮ್ಮನ್ನು ಡಿಲೀಟ್ ಮಾಡಿದ್ದಾರೆ? ಯಾರಾದರೂ ಡಿಲೀಷನ್ ಇದೆಯಾ ಇಲ್ಲಿ? ಈ ಕಡೆ ನಮ್ಮ ಜಿಲ್ಲೆಗಳಲ್ಲಿ ಯಾವುದೂ ಇಲ್ಲ. ಎಲ್ಲಿ ಇದು ಆಗ್ತಾ ಇದೆ ಅಂದರೆ, ಎಲ್ಲಿ ಬಾಂಗ್ಲಾದೇಶ್ ಕಡೆಯಿಂದ ಮತ್ತು ಎಲ್ಲಿ ಇನ್ಫಿಲ್ಟ್ರೇಟ್ ಆಗ್ತಾರೋ ಪಾಕಿಸ್ತಾನ ಕಡೆಯಿಂದ ಎಲ್ಲಿ ಬಂದಿದ್ದಾರೋ ಅದನ್ನು ಮಾತ್ರ ತೆಗೆದಾಕೋಕ್ಕೆ ಈ SIR ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಏನು ಇವಾಗ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿದ್ದಾರೆ, ಜನರು ಒಂದು ವಿಶ್ವಾಸ ಇಟ್ಕೊಂಡು ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಅವರು ಜನಕ್ಕೆ ಸಹಾಯ ಮಾಡಬೇಕು, ಒಳ್ಳೆ ಕೆಲಸಗಳು ಮಾಡಬೇಕು ಅಂತ ಇರಬೇಕು. 5 ಗ್ಯಾರಂಟಿ ಏನು ಕೊಡ್ತಾರೋ ಅದನ್ನೇ ಮುಂದೆ ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ, ಗ್ಯಾರಂಟಿ ಕೊಟ್ಟಿದ್ದೀವಿ, ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಜನಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕು, ಒಂದು ಕಡೆ ರೋಡ್ಸ್ ಆಗಬೇಕು, ಒಂದು ಕಡೆ ಹಾಸ್ಟೆಲ್ ಫೆಸಿಲಿಟೀಸ್ ಏನಿದೆ ಇನ್ನೂ ಚೆನ್ನಾಗಿ ಮಾಡಬೇಕು. ಇಂತಹದ್ದೆಲ್ಲ ನೋಡಬೇಕಾಗುತ್ತೆ ಹೊರತು 5 ಗ್ಯಾರಂಟಿ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅದನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಜೊತೆ ಇವಾಗ ಏನು ನಾನ್ ಸಿ ಎಮ್ ಅಂತ ಏನೋ ಒಂದು ಕಿತ್ತಾಟ ಆಗ್ತಾ ಇದೆಯೋ, ಎಲ್ಲ ಒಂದು ಕಡೆ ನಿಲ್ಲಿಸಿ ಸಾರ್ವಜನಿಕರಿಗೆ ಸಹಾಯ ಆಗೋಕ್ಕೆ ಕೆಲಸಗಳು ಮಾಡಬೇಕು ಈ ನಮ್ಮ ರಾಜ್ಯ ಸರ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲೋ ಒಂದು ಕಡೆ ಗ್ಯಾರಂಟಿಗಳು ಒಂದಷ್ಟು ಜನಕ್ಕೆ ಸಹಾಯ ಆಗುತ್ತೆ, ನಾನೇನಿಲ್ಲ ಅನ್ನಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಅದರಿಂದ 56,000 ಕೋಟಿ ಒಂದು ವರ್ಷಕ್ಕೆ ಒಂದು ಕಡೆ ಮೀಸಲಿಡ್ತಾ ಇದ್ದಾರೆ ಅಂದರೆ, 56,000 ಕೋಟಿ ಇಟ್ಕೊಂಡು ಎಲ್ಲೋ ಒಂದು ಕಡೆ ಅದರಲ್ಲಿ ಒಂದಷ್ಟು ಭಾಗ ಡೆವಲಪ್ಮೆಂಟ್ ವರ್ಕ್ಸ್ಗೆ ಉಪಯೋಗ ಮಾಡಿದ್ರೆ, ಕುಡಿಯೋ ನೀರಿಗೆ ಇನ್ಫ್ರಾಸ್ಟ್ರಕ್ಚರ್, ರೋಡ್ ಇನ್ಫ್ರಾಸ್ಟ್ರಕ್ಚರ್ಸ್ಗೆ ಮತ್ತು ಸಾರ್ವಜನಿಕರಿಗೆ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಎಜುಕೇಷನ್ ಫೆಸಿಲಿಟೀಸು, ಆ ಇನ್ಫ್ರಾಸ್ಟ್ರಕ್ಚರ್, ಸ್ಕೂಲ್ಸು ಮತ್ತು ಕಾಲೇಜಸ್ಸು, ಎಲ್ಲೋ ಒಂದು ಕಡೆ ಹಾಸ್ಟೆಲ್ ಫೆಸಿಲಿಟೀಸು ಇವೆಲ್ಲ ಮಾಡೋಕ್ಕೆ ಹೋದರೆ, ಮತ್ತು ರೈತರಿಗೆ ಏನೋ ಒಂದು ಕಬ್ಬು ಬೆಳೆಗಾರದು ಇದು ಬೇಕು ಬಂದರು, ಆಮೇಲೆ ಮಾವು ಬೆಳೆಗಾರದು ಏನು ನಮ್ಮ ಶ್ರೀನಿವಾಸಪುರ ಮತ್ತು ಮುಳಬಾಗಿಲು KGF ಕ್ಷೇತ್ರದಲ್ಲ ಅಂತಹ ಒಂದು ರೈತರಿಗೆ ಸಹಾಯ ಮಾಡೋಕ್ಕೆ ಮುಂದೆ ಬಂದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ನಮ್ಮ ಶಿವರಾಜ್ ಸಿಂಗ್ ಚೌಹಾನ್ ಅವ್ರನ್ನ ಮೊನ್ನೆ 2 ದಿನ ಹಿಂದೆ ಮಾತಾಡಿದಾಗ, ನೀವು ಕೇಳಿದ್ದು ₹2, ನಾವು ಅದಕ್ಕೆ ಜೊತೆ ನಾವು ನಮ್ಮ ಕೇಂದ್ರದಿಂದ ₹2 ಕೊಟ್ಟವಪ್ಪ ಅಂತ ಹೇಳಿದ್ರು ಅವರು. ಸೊ ಇಂಥ ಒಂದು ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಕೇಂದ್ರದ ಜೊತೆ ಇನ್ನೂ ಕೂತ್ಕೊಂಡು ಮಾತಾಡಿ, ಇಂತಹ ಒಂದು ಪರಿಸ್ಥಿತಿಗಳಲ್ಲಿ ಇಷ್ಟು ಬೇಕು ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರ ಕೊಡೋಕ್ಕೆ ಸಿದ್ಧವಾಗಿದೆ ಅಂತ ಒಂದು ಅನಿಸಿಕೆ ಬಂತು ನನಗೆ. ಅದಕ್ಕೆ ಅಲ್ಲಿ ಯಾವತ್ತು ಕೇಳಿದಾಗ ಯಾಕೆ ಬರೀ ₹2 ಮಾತ್ರ ಕೊಟ್ರಿ ಅಂದರೆ, ರಾಜ್ಯ ಸರ್ಕಾರ ₹2 ಕೇಳಿದ್ರು, ಅದಕ್ಕೆ ನಾವು ₹2 ಕೊಟ್ವಿ ಅಂತ ಹೇಳಿದ್ರು. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ಅವತ್ತು ಏನಾಯಿತು ಗೊತ್ತಿಲ್ಲ, ಅರ್ಜೆಂಟಾಗಿ ಆ ಕೆಲಸ ಆಗಿದ್ದಾಯ್ತು. ಅವತ್ತು ಇವರು ಹೋಗಿದ್ದಾರೆ, ಜನವರಿಗೆ ಅದನ್ನು ಇದಾಕ್ಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ಅವರು ಏನು ಹೇಳ್ತಾರೆ ಅದು ನಿಜ ಅನಿಸುತ್ತೆ. ಎಲ್ಲೋ ಇವಾಗ ಸಮೃದ್ಧಿ ಮಂಜುನಾಥ್ ಅವರು ಅದನ್ನೇ ಇದು ಮಾಡಿದ್ದಾರೆ.
ಬೇರೆಯವ್ರಿಗೆ ಬೇರೆ ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಕೊಡೋದು ನಮ್ಗೆ 25 ಕೋಟಿ ಕೊಡ್ತಾರೆ ಅಂತ. ಎಲ್ಲಿ ಯಾಕೆ ಈ ತಾರತಮ್ಯ? ಇವಾಗ ಎಲ್ಲರನ್ನೂ ಇಡೀ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು ಆಗಿರೋರು. ಸೊ ಎಲ್ಲರೂ ಎಮ್ ಎಲ್ ಎಗಳನ್ನು ಹಂಗೆ ನೋಡಬೇಕು ಅಂತ ಒಂದು ಇದು ನಾವು ಆಗ್ರಹ ಮಾಡ್ತೀವಿ. ಯಾಕೆ ಆಪೋಸಿಷನ್ ಅವ್ರಿಗೆ ಮಾತ್ರ ಕಡಿಮೆ ಮತ್ತು ರೂಲಿಂಗ್ ಅವ್ರಿಗೆ ಯಾಕೆ ಜಾಸ್ತಿ ಕೊಡ್ತಾರೆ? ಇವಾಗ ಅಲ್ಲ ಅವರು ಎಲ್ಲೋ ಒಂದು ಕಡೆ ಓಟ್ ಹಾಕಿದಾರಲ್ಲ ಜನಕ್ಕೆ. ಇವಾಗ ಜನ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿರೋರು ಅವರು ಸಿದ್ದರಾಮಯ್ಯ ಅವರು. ಸೊ ಆದ್ದರಿಂದ ಎಲ್ಲ 224 ಶಾಸಕರಿಗೂ ಒಂದೇ ಈ ಮಟ್ಟದಲ್ಲಿ ನೋಡಬೇಕು ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಸರ್, ಘೋಷಣೆ ಮಾಡಿದ್ರು ಇನ್ನೂ ಅನುದಾನ ಬಂದಿಲ್ಲ, ಬರೀ ಘೋಷಣೆ ಹಾಂ, ಮಾಡ್ತೀನಿ ಅದೇ ಅಂತ 10 ಕೋಟಿ ಏನು ಸುಮಾರು 6 ತಿಂಗಳು ಹಿಂದೆ ಏನು ಇದು ಮಾಡಿದ್ದಾರೆ, ಅದು ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಒಂದು 15-20 ದಿನ ಹಿಂದೆ. ಮೋಸ್ಟ್ಲಿ ಇವಾಗ ಏನು ಬೆಳಗಾಮಲ್ಲಿ ಅಧಿವೇಶನ ನಡೀತಾ ಇದೆಯೋ, ಮೋಸ್ಟ್ಲಿ ಅಲ್ಲಿ ಏನೋ ಇನ್ನು ಸ್ಯಾಂಕ್ಷನ್ ಆಗಿ ಬಂದಿರ್ಬೋದು. ಬಟ್ ಎಲ್ಲೋ ಒಂದು ಕಡೆ ಜನಕ್ಕೆ ಉಪಯೋಗ ಆದಂಗೆ ಕೆಲಸ ಮಾಡಬೇಕು ಅಂತ ಏನು ನಾವು ಕೇಳ್ಕೊಳ್ತೀವಿ. ಅದರಲ್ಲಿ ಶಾಸಕರಾಗಿ ಎಲೆಕ್ಟ್ ಆಗಿ ಬಂದ ಮೇಲೆ ಜನರ ಎಕ್ಸ್ಪೆಕ್ಟೇಷನ್ಸು ಇರುತ್ತೆ. ಸೊ ಅಲ್ಲಿ ಎಲ್ಲೋ ಒಂದು ಕಡೆ ದುಡ್ಡು ಸರ್ಕಾರದಿಂದ ಬರಲಿಲ್ಲ ಅಂದರೆ ಶಾಸಕರಾಗಿ ಏನು ಉಪಯೋಗ ಅಂತ ಅವ್ರಿಗೂ ಒಂಥರ ಬೇಜಾರಾಗುತ್ತಲ್ಲ. ಸೊ ಅದಕ್ಕೆ ಎಲ್ಲೋ ಒಂದು ಕಡೆ ಎಲ್ಲರಿಗೂ ಒಂದೇ ನಿಟ್ಟಿನಲ್ಲಿ ಅನುದಾನ ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ.